ಪುತ್ತೂರಿನ ಪೂಜಾ ಆಚಾರ್ಯ ಹಾಗೂ ಕೃಷ್ಣ ಜೆ ರಾವ್ ನಡುವಿನ ವಿವಾದಿತ ಪ್ರಕರಣಕ್ಕೆ ಸಂಧಾನದ ಮೂಲಕ ಪರಿಹಾರ ಕಂಡುಕೊಳ್ಳುವ ಪ್ರಯತ್ನಗಳು ನಡೆಯುತ್ತಿವೆ. ಜೂನ್ 19ರಂದು ಮಧ್ಯಸ್ಥಿಕೆ ಸಭೆಯ ಮೂಲಕ ಪ್ರಕರಣ ಸುಖ್ಯಾಂತ ಕಾಣುವ ವಿಶ್ವಾಸವಿದೆ ಎಂದು ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಅಧ್ಯಕ್ಷ ಕೆಪಿ ನಂಜುಂಡಿ ತಿಳಿಸಿದ್ದಾರೆ. ಮಂಗಳೂರು ನಗರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮದುವೆಗೆ ಕೃಷ್ಣ ಜೆ ರಾವ್ ಹಾಗೂ ಅವರ ಕುಟುಂಬ ನಿರಾಕರಿಸಿದ ಹಿನ್ನೆಲೆಯಲ್ಲಿ ನ್ಯಾಯಕ್ಕಾಗಿ ಕೋರ್ಟ್ ಮೊರೆ ಹೋಗಲಾಗಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೈಕೋರ್ಟ್ನಲ್ಲಿ ಹಲವು ಕಾನೂನು ಹೋರಾಟಗಳು ನಡೆದಿದ್ದು, ಕಳೆದ ತಿಂಗಳು ಹೈಕೋರ್ಟ್ ನ್ಯಾಯಪೀಠವು ಮಗು ಹಾಗೂ ತಾಯಿಯ ಆರೈಕೆಗಾಗಿ ಪ್ರತಿ ತಿಂಗಳು 75,000 ನೀಡುವಂತೆ ಆದೇಶಿಸಿತು ಎಂದು ಹೇಳಿದ್ದಾರೆ. ನಿಗದಿತ ಅವಧಿಯಲ್ಲಿ ಹಣ ಪಾವತಿಯಾಗದ ಹಿನ್ನೆಲೆಯಲ್ಲಿ ವಿಷಯವನ್ನು ಮತ್ತೆ ನ್ಯಾಯಾಲಯದ ಗಮನಕ್ಕೆ ತರಲಾಯಿತು. ಇತ್ತೀಚೆಗೆ ವಿಚಾರಣೆ ವೇಳೆ ಆರೋಪಿಗಳ ಪರ ವಕೀಲರು ಸಂಧಾನದ ಮೂಲಕ ಸಮಸ್ಯೆ ಬಗೆಹರಿಸಿಕೊಳ್ಳುವ ಇಚ್ಛೆ ವ್ಯಕ್ತಪಡಿಸಿದ್ದು, ನ್ಯಾಯಾಲಯ ಅದಕ್ಕೆ ಅವಕಾಶ ಕಲ್ಪಿಸಿದೆ ಎಂದು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾದ ಮುಖಂಡರಾದ ಲಗ್ಗೆರೆ ರವಿಕುಮಾರ್, ಜನಾರ್ದನ್ ಆಚಾರ್ಯ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಕೃಷ್ಣ ಜೆ ರಾವ್ ಬಿಟ್ಟು ಉಳಿದವರ ಎಲ್ಲರ ಮೇಲೆ ಸ್ಟೇ ತಂದರು. ಅದರಲ್ಲಿ ಅವ್ರನ್ನ ತೆಗಿಬೇಕು ಅನ್ನುವಂಥ ಸ್ಕ್ವಾಶನ್ನು ಕೂಡ ಹಾಕ್ಕೊಂಡಿದ್ರು ಹೈಕೋರ್ಟಲ್ಲಿ. ಅದಕ್ಕೆ ನಾವು ಕೂಡ ಸೀನಿಯರ್ ಕೌನ್ಸಿಲ್ನಿಟ್ಟು ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ರೀತಿ ಹೋರಾಟಗಳನ್ನು ಕೂಡ ನಾವು ಕೋರ್ಟ್ ಮುಖಾಂತರ ಮಾಡ್ತೀವಿ. ಕಳೆದ ತಿಂಗಳು ಹೈಕೋರ್ಟಿನ ನ್ಯಾಯಪೀಠ ಪ್ರತಿ ತಿಂಗಳು ಅವರಿಗೆ 75,000 ರೂಪಾಯಿ ಮಗುವಿನ ಆರೈಕೆ, ತಾಯಿ ಆರೈಕೆಗೋಸ್ಕರ, ಮೇಂಟೆನೆನ್ಸ್ ಅಲ್ಲ, ಅದು ಆರೈಕೆಗೋಸ್ಕರ 75,000 ರೂಪಾಯಿ ಕೊಟ್ಟರೆ ಸ್ಟೇ ಕೊಡ್ತೀನಿ ಅಂತ ಮಾನ್ಯ ನ್ಯಾಯಾಧೀಶರು ಹೇಳಿದರು. ಅದೇ ರೀತಿ ಆರ್ಡರ್ ಮಾಡಿದರು. 1ನೇ ತಾರೀಕು ದಿವಸ ಅವರು ದುಡ್ಡು ಕಟ್ಟಬೇಕಾಗಿತ್ತು. ಅದು ಕಟ್ಟಿಲ್ಲ. ಅದಾದ ನಂತರ ನಾವು ಏನು ಬೇಕೋ ಅದಕ್ಕೆ ಪ್ರೋಸೆಸ್ ಮಾಡಿದ್ವಿ. ಕೇಸ್ ನ್ಯಾಯಾಧೀಶರ ಮುಂದೆ ಬಂತು ಹಿಯರಿಂಗ್ಗೆ. ಆ ಸಂದರ್ಭದಲ್ಲಿ ಅವರು ದುಡ್ಡು ಕೊಡೋಕ್ಕಾಗಲ್ಲ ಅನ್ನೋಂಥ ವಾದವನ್ನು ಮಂಡಿಸಿದರು. ಅದಕ್ಕೆ ನ್ಯಾಯಾಧೀಶರು ಆಯಿತು, ನಾಳೆ ಇದನ್ನು ಫೈನಲ್ ಜಡ್ಜ್ಮೆಂಟ್ ಮಾಡೋಣ ಅಂತ ಮುಂದೂಡಿದ್ರು. ಅದು ಮೊನ್ನೆ ಬಂದಂಥ ಸಂದರ್ಭದಲ್ಲಿ ನಾವು ಕೂಡ ಅದಕ್ಕೇನೆಲ್ಲ ವ್ಯವಸ್ಥೆಗಳು ಮಾಡ್ಕೋಬೇಕಾಗಿತ್ತು, ಅದನ್ನೆಲ್ಲ ಮಾಡಿದ್ವಿ. ತುಂಬ ದೊಡ್ಡ ಕುತೂಹಲ ಉಂಟಾಗ್ಬೋದು ಅನ್ನುವಂಥ ರೀತಿಯಲ್ಲಿ ನಾವು ಅಂದ್ಕೊಂಡಿದ್ವಿ. ಆದರೆ ನಮ್ಮ ಈ ಕೋರ್ಟ್ನಲ್ಲಿ ಆರೋಪಿಗಳ ಪರ ವಾದ ಮಾಡ್ತಾ ಇರ್ತಕ್ಕಂಥ ಪಿ ಹೆಗ್ಡೆಯವರು ಕೋರ್ಟಿನ ಮುಂದೆ ಹೇಳಿದ್ರು, ಇಲ್ಲ ನಾವು ಕಾಂಪ್ರಮೈಸ್ ಮಾಡ್ಕೊಳೋ ಅಂತ ಒಂದು ಯೋಚನೆ ಮಾಡ್ತಾ ಇದ್ದೇವೆ, ಅದಕ್ಕೋಸ್ಕರ ಮೀಡಿಯೇಷನ್ಗೆ ಹೋಗ್ತೇವೆ, ನಮಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಮಾನ್ಯ ನ್ಯಾಯಾಧೀಶರನ್ನ ಅವರು ಕೇಳಿದ್ರು. ನಾವು ಕೂಡ ಅದಕ್ಕೆ ಸಮ್ಮತಿಸಿದ್ವಿ. ನ್ಯಾಯಾಧೀಶರು ಒಂದು ಮಾತು ಹೇಳಿದ್ರು, ನೋಡಿ ನೀವು 75,000 ರೂಪಾಯಿ ಹಳೆದೇನಿದೆ ಅದನ್ನು ಇಮಿಡಿಯೇಟ್ ರಿಲೀಸ್ ಮಾಡಿಸ್ಬೇಕು. ಅದು ಅವ್ರು ಕೋರ್ಟಲ್ಲಿ ಕಟ್ಟಿಬಿಟ್ಟಿದ್ರು. ಅದನ್ನು ರಿಲೀಸ್ ಮಾಡ್ತೇವೆ, ಮತ್ತು ನೀವು 4 ದಿವಸದಲ್ಲಿ ಇನ್ನು 75,000 ರೂಪಾಯಿಗಳನ್ನು ನೀವು ಮಗು ಮತ್ತು ತಾಯಿ ಅಕೌಂಟ್ಗೆ ಹಾಕಬೇಕು ಅನ್ನುವಂಥ ಆದೇಶವನ್ನು ಮಾಡಿದ್ರು. ಅದಾದ ನಂತರ 19ನೇ ತಾರೀಕಿಗೆ ಸೀನಿಯರ್ ಕೌನ್ಸಿಲ್ ಮೇಡಮ್ ಸುಶೀಲಾ ಅವರ ನ್ಯಾಯಾಧೀಶರವರು ಅವ್ರ ಮುಂದೆ ಮೀಡಿಯೇಷನ್ನ ಆಗಬೇಕು ಅಂತ ಜಡ್ಜು ಆದೇಶ ಮಾಡಿದ್ದಾರೆ. 19ನೇ ತಾರೀಕಿಗೆ ಮೀಡಿಯೇಷನ್ನು, 30ನೇ ತಾರೀಕಿಗೆ ಹಿಯರಿಂಗು ಅಂತ ಮೊನ್ನೆ ಡೇಟ್ ಕೊಟ್ಟಿದ್ದಾರೆ.